ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ದೀಪಕ್ ಎಜುಕೇಟರ್ ಚಾನಲ್. ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು KCET ನಾನು ಎಲಿಜಿಬಲ್ ಅಂತ ಸಾಕಷ್ಟು ಕಾಮೆಂಟ್ಗಳು ಬರ್ತಾಯಿತ್ತು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ಗಳು ಬರ್ತಾಯಿತ್ತು. ಹಲವಾರು ಕಾಮೆಂಟ್ಗಳಿಗೆ ಈ ವಿಡಿಯೋ ಮಾಡಿ ಉತ್ತರ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಳ್ಬಿಟ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಅದಕ್ಕೆ ಪ್ರೊಸೀಜರ್ ನೋಡಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಟು ಬಿ ಇಂಪ್ಲಿಮೆಂಟೆಡ್ ಫಾರ್ KCET ಎಲಿಜಿಬಿಲಿಟಿ ಬರುತ್ತೆ ಅಂತ 14 ಆಗಸ್ಟ್ 2018 ಏನಿತ್ತೋ ಅದೇ ಕ್ರೈಟೀರಿಯಾ ಇದೆ. ಫಸ್ಟ್ ಇದು ಕ್ರೈಟೀರಿಯಾ ಏನಂದರೆ 30% OBCಗೆ ಮತ್ತು SC/ST ಅವ್ರಿಗೆ ಮತ್ತು 40% ಜನರಲ್ ಕ್ಯಾಟಗರಿಗೆ ಇದ್ದಿದ್ದು ಅದನ್ನು 2018ರಲ್ಲಿ ಚೇಂಜ್ ಮಾಡಿದರೆ ಅದು ಏನು ಅಂದರೆ 6%ಗೆ. ದಿಸ್ ವಿಲ್ ಬಿ ಕಂಪ್ರೆಸಿಂಗ್ ದ ಫಾಲೋಯಿಂಗ್ ಸ್ಟೆಪ್ಸ್ ಫಾರ್ ಕನ್ಸಿಡರಿಂಗ್ ಕ್ಯಾಂಡಿಡೇಟ್ ಫಾರ್ ಎಲಿಜಿಬಲಿಂಗ್ for the assistant professor. Candidate required to obtain minimum marks in aggregate of both all paper 1 paper 2 for qualifying for assistant professor as given below. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮಿನಿಮಮ್ ಮಾರ್ಕ್ಸ್ ಇದೆ, ಅದನ್ನು ಕ್ವಾಲಿಫೈ ಆಗಬೇಕು. ಹಾಗೆ ಜನರಲ್ ಕ್ಯಾಟಗರಿಗೆ ನೋಡೋದಾದರೆ 40% ಅಗ್ರಿಗೇಟ್ ಇನ್ ಆಲ್ ಬೋತ್ ಪೇಪರ್ ಟುಗೆದರ್. ಇಲ್ಲಿ ಒಂದು ಪೇಪರಲ್ಲಿ ಕಮ್ಮಿ ತೊಗೊಂಡು ಇನ್ನೊಂದು ಪೇಪರಲ್ಲಿ ಜಾಸ್ತಿ ತೊಗೊಂಡು ಟೋಟಲ್ 40%ಗಿಂತ ಜಾಸ್ತಿ ಬಂದರೆ ಫಾರ್ ಎಕ್ಸಾಂಪಲ್ 300ಕ್ಕೆ ನೀವು 40% ಅಂದರೆ 120 ಮಾರ್ಕ್ಸ್ ತೆಗೆದಿದ್ರೆ ಅದು ಕ್ವಾಲಿಫೈ ಅಂತ ಲೆಕ್ಕ. ಮತ್ತು SC/ST ಅವ್ರಿಗೆ ಆಮೇಲೆ ST/ST ಅವ್ರಿಗೆಲ್ಲ 35% ತೆಗಿಬೇಕು. ಕ್ವಾಲಿಫೈ ಅಂದರೆ ನೀವು ಅಗ್ರಿಗೇಟ್ ಕ್ವಾಲಿಫೈ ಮಿನಿಮಮ್ ಮಾರ್ಕ್ಸ್ನ ತೊಗೊಂಡಿದ್ದೀರಾ, ಆದರೆ ಆ ಕ್ವಾಲಿಫೈ ಆಗಿರೋರಲ್ಲಿ 6% ಮಾತ್ರ ಪಾಸ್ ಮಾಡ್ತಾರೆ. ಅದು ನಿಮ್ಗೆ ಗೊತ್ತಿರಲಿ. ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ಹೂ ವಿಲ್ ಬಿ ಕ್ವಾಲಿಫೈಡ್ ಫಾರ್ ಟೋಟಲ್ ಸ್ಲಾಟ್ ಫಾರ್ ದಿ ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಶುಡ್ ಬಿ ಈಕ್ವಲ್ ಟು 6% ಆಫ್ ಕ್ಯಾಂಡಿಡೇಟ್ ಅಪಿಯರ್ ಫಾರ್ ಬೋತ್ ದಿ paper of KCET and total spot arrive across the appear in both the paper cleared. And step 1 and merit list will be prepared subject wise and category wise using the aggregate marks of the both ಪೇಪರ್ ಸೆಕ್ಯೂರ್ಡ್ ಬೈ ಈ ಸಚ್ ಕ್ಯಾಂಡಿಡೇಟ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಎರಡೂ ಪೇಪರ್ನ ಟೋಟಲ್ ತೊಗೊಂಡು ನೀವು ಜನರಲ್ ಕ್ಯಾಟಗರಿ 40%, OBC SC/ST ಅವ್ರಿಗೆ 35% ಇದೆಯಲ್ಲ ಅದನ್ನು ತೊಗೊಂಡು ಅದರಲ್ಲಿ 6% ಜನನ ಪಾಸ್ ಮಾಡ್ತಾರೆ. ಅಲ್ಲಿ ಹೆಂಗೆ ಪಾಸ್ ಮಾಡ್ತಾರೆ ಅಂದರೆ ಕ್ಯಾಟಗರಿ ವೈಸು ಡಿವಿಷನ್ ಇರುತ್ತೆ. ಈಗ ಜನರಲ್ ಕ್ಯಾಟಗರಿಗೆ 50% ಕ್ರೈಟೀರಿಯಾ ಇರುತ್ತೆ. ಆ ಫಾರ್ಮುಲಾನು ಕೂಡ ತೋರಿಸ್ತೀನಿ. ಆಮೇಲೆ ನಾನ್ ಕ್ರೀಮ್ ಲೆವೆಲ್ ಅಂದರೆ ಅವರು ಎಲ್ಲ OBCಗೆ ಬರ್ತಾರೆ, ಅವರು ಕ್ಯಾಟಗರಿನೂ ತೊಗೊತಾರೆ. ಆಮೇಲೆ ನೆಕ್ಸ್ಟು ಫಾರ್ಮುಲಾ ಹೆಂಗೆ ಅವರು ಡಿಸೈಡ್ ಮಾಡಿದ್ದಾರೆ ಅಂದರೆ ಆ ಫಾರ್ಮುಲಾ ಏನೆಂದರೆ ನೀವು ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಸಬ್ಜೆಕ್ಟ್ನ ತೊಗೊಂಡ್ರೆ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ನೀವು 1000 ಜನ ಬರೆದಿರ್ತೀರ. 1000 ಜನದಲ್ಲಿ 40%ಗಿಂತ ಎಬ್ಬವ್ ತೆಗ್ದಿರೋ OBC ಕ್ಯಾಂಡಿಡೇಟ್ ಎಷ್ಟು ಜನ, 35%ಗಿಂತ ಎಬ್ಬವ್ ತೆಗ್ದಿರೋ ಕ್ಯಾಂಡಿಡೇಟ್ ಎಷ್ಟು ಜನ ಇರ್ತಾರೆ ಅಂದರೆ ಅವರು ಒಂದು 30 ಜನ ಇಲ್ಲ 300 ಜನ ಇರ್ತಾರೆ ಅಂದ್ಕೊಳ್ಳಿ. ಆ್ಯಂಡ್ ಡಿವೈಡೆಡ್ ಎಲ್ಲ OBC ಕ್ಯಾಂಡಿಡೇಟ್ ಅಪಿಯರ್ ಆಗಿರ್ತಾರೆ, ಎಲ್ಲ ಸಬ್ಜೆಕ್ಟು OBC ಕ್ಯಾಂಡಿಡೇಟ್ ಜನ ಇರ್ತಾರೆ. ಆಮೇಲೆ ಇಂಟು ಎಷ್ಟು ಪರ್ಸೆಂಟೇಜ್ OBCಗೆ ಎಷ್ಟು, ಆಮೇಲೆ 3Aಗೆ ಇಷ್ಟು ಕ್ಯಾಟಗರಿ ಆ ಥರ ಇರುತ್ತೆ. MGMಗೆ 50% ಇದೆ, 3Aಗೆ 15% ಇದೆ, ಆಮೇಲೆ STಗೆ 15% ಇದೆ, SCಗೆ 40%. ಆ ಥರ ಅಕಾರ್ಡಿಂಗ್ ಟು UGC ಡಿಕ್ಲರೇಷನ್ 6% ಫಾರ್ ಎಲಿಜಿಬಿಲಿಟಿ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ರಿಸರ್ವೇಷನ್ ಪಾಲಿಸಿ ಯೂಸ್ ಟು ಕಂಪ್ಯೂಟಿಂಗ್. ಈ ಫಾರ್ಮುಲಾನ ಮಾಡಬೇಕು. ಇದೇ ಫಾರ್ಮುಲಾ ಯೂಸ್ ಮಾಡೋದು. ಟೋಟಲ್ ನಂಬರ್ ಸಬ್ಜೆಕ್ಟ್ for general category number of general candidate who are being secured 40% above in that subject and total number of general category over 40% in all subjects into total number of spot available under the general category ಅದು 50% ಬರುತ್ತೆ. ಅದನ್ನು ಟೋಟಲ್ ಮಾಡಿ ಕ್ವಾಲಿಫಿಕೇಷನ್ ಬರುತ್ತೆ. ಇದು ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಏನನ್ನ ಕ್ಲಾರಿಫಿಕೇಶನ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಒಂದು ಲಿಂಕ್ ಹಾಕ್ತೀನಿ ಟೆಲಿಗ್ರಾಮ್ ಗ್ರೂಪ್ದು, ಅಲ್ಲಿ ಜಾಯ್ನ್ ಆಗ್ತಾ ಬನ್ನಿ. ನಿಮ್ಮ ವೇಕೆನ್ಸಿ ಬಂದರೆ ನಿಮಗೆ ಫಸ್ಟು ಅಪ್ಡೇಟ್ ಕೊಡ್ತೀನಿ, ನಾನೇ ಅಪ್ಡೇಟ್ ಕೊಡ್ತೀನಿ ನಿಮಗೆ.